ಗೈಸ್ ಸೀನ್ ಏನಂತ ಹೇಳ್ಬಿಡ್ತೀನಿ ನೋಡಿ. ಫ್ರೆಂಡ್ ಕಾಲ್ ಮಾಡ್ದೆ ಗೋವಾದಲ್ಲಿ ಕೆಲಸ ಇದೆ ಅಂತ, ಬಸ್ಗೆ ಹೋಗೋಣ ಬಾ ಅಂತಂದ. ನಾನು ಬಸ್ಗೆಲ್ಲ ಬೇಡ, ಕಾರಲ್ಲೇ ಹೋಗೋಣ, ಒಂದು ರೋಡ್ ಟ್ರಿಪ್ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಏನಾಯಿತು ಅಂತ ನೀವೇ ನೋಡಿ. ಈಗ 7 ಗಂಟೆ ಇಲ್ಲಿಂದ ಗೋವಾ 13 ಅವರ್ ಜರ್ನಿ ತೋರಿಸ್ತಾ ಇದೆ ಗುರು. ಲಿಟ್ರಲಿ 13 ಅವರ್. ಸುಮ್ಮನೆ ಏನೂ ಇಲ್ಲದೆ ಏನೋ ಹುಳ ಬಿಟ್ಕೊಂಡಂಗೆ ಆಯ್ತು ಗುರು ಜೀವನ ಇದಕ್ಕೆ. ಅದು ಇವಾಗ ಸ್ಟಾರ್ಟ್ ಮಾಡ್ತದೆ. ಇನ್ನೂ ಬ್ಯಾಂಗ್ಳೂರು ಟ್ರಾಫಿಕ್ ಬಿಟ್ಟು ಸಿಟಿ ಆಚೆ ಹೋಶ್ ಒಳಗಡೆ ನೋಡೋಣ ಎಲ್ಲಿವರೆಗೆ ಹೋಗ್ತೀವಿ ಇವತ್ತು ಅಂತ. ಯಾಕೋ ಪ್ರೈಮ್ ಟೈಮಲ್ಲಿ ಆಚೆ ಬಂದ್ಬಿಟ್ಟೆ ಅನ್ಸುತ್ತೆ ಗುರು. ಏನು ಗುರು ಇಷ್ಟೊಂದು ಜಾಮ್ ಇದೆ ಅಪ್ಪ. ಬೆಂಗಳೂರಲ್ಲಿ ಯಾವ ರೇಂಜಲ್ಲಿ ಟ್ರಾಫಿಕ್ ಇದೆ ಅಂತಂದರೆ ಇವತ್ತು ಹಬ್ಬ. ಆ್ಯಕ್ಚುಲಿ ಮಂಡೇ ವೈಬ್ಸ್ ಅಲ್ಲ, ಇದು ಹಬ್ಬದ ವೈಬ್ಸು. 8 ಗಂಟೆ ಗುರು ಟೈಮು. 7 ಗಂಟೆಗೆ ನಾನು ಹೆಬ್ಬಾಳ ಸ್ಟಾರ್ಟ್ ಮಾಡಿದ್ದು. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ 12 ಕಿಲೋಮೀಟ್ರ್ ಬರೋದಕ್ಕೆ 1 ಅವರ್ ಗುರು. ಛೇ, 10:15 ಟೈಮು. ತುಮಕೂರು ಬಿಟ್ಬಿಟ್ಟು ಆಚೆ ಬಂದಿದ್ದೀವಿ. ಆಲ್ಮೋಸ್ಟ್ 10:15 ಡಾಬಾ ಹತ್ರ ನಿಲ್ಸಿದ್ದೀವಿ. ಇಲ್ಲಿ ರೊಟ್ಟಿ ಊಟ ಅಂತ ಇದು ಸಕ್ಕದಾಗಿ ಕೊಡ್ತಾ ಇದ್ದಾರೆ. ಊಟ ಮಾತ್ರ ಅಲ್ಲಿ ಟೇಸ್ಟ್ ಮಾಡಿದೆ, ಸಕ್ಕದಾಗಿತ್ತು ಅಂತ. ರೊಟ್ಟಿ ಫ್ರೈ ಇದು ನೋಡಿಕೊಂಡು ಅಲ್ಲಿ ಟೇಸ್ಟ್ ಮಾಡಿ ಹೇಳಿದೆ, ಸಕ್ಕದಾಗಿದೆ. ಫುಲ್ ರೊಟ್ಟಿನ ಡ್ರೈ ಮಾಡ್ಕೊಂಡು ಸುಕ್ಕ ಥರ ಮಾಡಿರೋದು. ಹತ್ರ ಒಂದು ಡಾಬಾ ಇದೆ, ಓಕೆನಾ, ಸಕ್ಕದಾಗಿದೆ ಮಾತ್ರ ಊಟ. ಸೊ ಇಲ್ಲಿಂದ ಮುಗಿಸ್ಕೊಂಡು ಈಗ ಆಲ್ಮೋಸ್ಟ್ 11 ಗಂಟೆ. ಇವಾಗ ಮತ್ತೆ ಇಲ್ಲಿಂದ ಸ್ಟಾರ್ಟ್. ಆ್ಯಕ್ಚುಲಿ 12:15 ಟೈಮು. ಚಿತ್ರದುರ್ಗ ರೀಚ್ ಆದ್ವಿ. ಏನು ಕಾಣ್ತದೆ ಗೊತ್ತಾ ಅವರು. ಸೊ ಇಲ್ಲಿಂದ ಮುಂದೆ ಸೀನ್ ಏನಂತಂದರೆ, ಚಿತ್ರದುರ್ಗ ಹೋಗೋಷ್ಟೊಳಗಡೆ ಯಾಕೋ ನಿದ್ದೆ ಜಾಸ್ತಿ ಎಳೀತಾ ಇತ್ತು. ಇಲ್ಲೇ ಬಂಕಾಪುರ ಟೋಲ್ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಒಂದು 2 ಅವರ್ ಮಲ್ಕೊಂಡು ಇನ್ನು ಬೆಳಗ್ಗೆ ಹೊರಡ್ಬೇಕು ಇಲ್ಲಿಂದ ಅಷ್ಟೇ. ಗೈಸ್ ಟೈಮ್ ಬಂದ್ಬಿಟ್ಟು 5:15. ಹುಬ್ಳಿ ಹತ್ತತ್ರ ಇದ್ದೀವಿ ಇನ್ನೂ ನಾವೀಗ. ಇಲ್ಲಿಂದ ಆಲ್ಮೋಸ್ಟ್ ನಮಗೆ ಇನ್ನೊಂದು 4 ಅವರ್ಸ್ ತೋರಿಸ್ತಾ ಇದೆ ಗೋವಾ. ಬಟ್ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಲೈಟಾಗಿ. ಗೈಸ್ 6 ಗಂಟೆ ಟೈಮ್. ಈಗ ಆಲ್ಮೋಸ್ಟ್ ಅಂಕೋಲ ಹತ್ತತ್ರ ಇದ್ದೀವಿ ಈಗ. ಬಟ್ ರೋಡ್ ಮಾತ್ರ ಇಲ್ಲಿ ಸಕ್ಕದಾಗಿದೆ. ಹುಬ್ಳಿ ಟು ಅಂಕೋಲ, ಅಂಕೋಲ ಟು ಕಾರವಾರ, ಕಾರವಾರ ಟು ಗೋವಾ ಎಕ್ಸ್ಪ್ರೆಸ್ ಹೈವೇ. ಹುಬ್ಳಿಯಿಂದ ಅಂಕೋಲ ರೋಡು ಏನು ಸಗದಾಗಿದೆ ಗೊತ್ತಾ. ಡ್ರೈವ್ ಮಾಡೋದಕ್ಕೆ ಸಕ್ಕದ ಎಕ್ಸ್ಪೀರಿಯನ್ಸ್ ಮಾತ್ರ, ಸಗದಾಗಿದೆ ರೋಡು. ಐಸ್ ನೋಡಿ ಎಂಥ ಘಾಟ್ ಗೊತ್ತಾ ಇದು. ಆ್ಯಕ್ಚುಲಿ ರೋಡ್ ಮಾತ್ರ ಸಕ್ಕದಾಗಿದೆ. ಸೊ ಆಲ್ಮೋಸ್ಟ್ ಇಲ್ಲಿಂದ ಅಂಕೋಲ ಒಂದು 100 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಕಾರವಾರ 30, ಕಾರವಾರಿಂದ ಗೋವಾ ಒಂದು 60 to 100 ಇದೆ, ಓಕೆನಾ. ಬಟ್ ಬ್ಯೂಟಿಫುಲ್ ಪಾರ್ಟ್ ಏನು ಗೊತ್ತಾ ಇಲ್ಲಿ ಊರಿಗೆ ನೋಡಿ. ಕನ್ನಡ ಟೂರಿಸಮ್ ಏನು ಬೇಕು ನಿಮಗೆ. ಎಲ್ಲೋಗಿ ಯಾವ ಕಡೆ ಸ್ಟಾಪ್ ಆಗ್ತಾರಲ್ಲ ಏನಾದರೂ ಒಂದು ಟೂರಿಸಮ್ ದಿನ ಒಂದಿರುತ್ತೆ. ಸಾತೋಡಿ ಜಲಪಾತ. ಅದಾದಮೇಲೆ ತುಂಬ ಖುಷಿ ಅನಿಸಿದ್ದೇನೆ ಅಂತಂದರೆ, ಈ ಕಾಡು ಮಧ್ಯೆ ಈ ಘಾಟ್ ಸೆಕ್ಷನಲ್ಲಿ ಒಂದು ಬೋರ್ಡ್ ಇದೆ, ವಿಚ್ ಇಸ್ ಹಂಪಿದು. ಏನು ಸಾಕದೆ ಒಳ್ಳೆ ವೈಬ್ಸ್. ಹಂಪಿ ಎಲ್ಲೋದ್ರೂ ಬಿಡಲ್ಲ ನಮ್ಮ. ಇಲ್ಲಿಂದ ಇನ್ನೊಂದು ಸೀನ್ ಏನಂತಂದರೆ, ಆಲ್ರೆಡಿ ಕಸಿನ್ಗೆ ಲೇಟ್ ಆಗಿಬಿಟ್ಟಿದೆ ಕೆಲಸಕ್ಕೆ. ಯಾಕಂತಂದರೆ ಅವನು ಆಲ್ಮೋಸ್ಟ್ 10 ಗಂಟೆಗೆ ಗೋವಾದಲ್ಲಿ ಇರಬೇಕು. ನಾವು 5:15 ಇಲ್ಲೇ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹೋಗ್ತೀವ ಇಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.